ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನೋದು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ನಮಗೆ ಸೆಕೆಂಡ್ PUC ಅಲ್ಲಿ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ಈಸಿಯಾಗಿ ಸ್ಕೋರ್ ಮಾಡುವಂತಹ ಚಾಪ್ಟರ್ ಆಗಿದೆ. ಈ ಒಂದು ಚಾಪ್ಟರ್ ಅಲ್ಲಿ ನಾನು ಆಲ್ಮೋಸ್ಟ್ 10 to 15 ಕ್ವಶನ್ಸ್ ಅನ್ನೋದು ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ಸಾಲ್ವ್ ಮಾಡ್ತೀನಿ, ಸೊಲ್ಯೂಷನ್ಸ್ ಅನ್ನೋದು. ಓಕೆ, ನಮಗೆ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್, ಫಸ್ಟ್ ಆರ್ಡರ್ ಅಂಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಮೇಲೆ ನಮಗೆ ಕ್ವಶನ್ಸ್ ಕೇಳ್ತಾರೆ. ನಮಗೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅನ್ನೋದು ಕೊಟ್ಟಾಗ ನಮಗೆ ವೇರಿಯಸ್ ಮೆಥಡ್ಸ್ ಅನ್ನೋದು ಬರುತ್ತೆ ಡಿಫರೆನ್ಷಿಯಲ್ ಇಕ್ವೇಷನ್ ಸೊಲ್ಯೂಷನ್ ಅನ್ನೋದು ಫೈಂಡ್ ಔಟ್ ಮಾಡೋದ್ರಿಗೆ. ಅದರಲ್ಲಿ ಫಸ್ಟ್ ಒಂದು ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಂಡ್ ಸೆಕೆಂಡ್ ಒನ್ ಈಸ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಹೋಮೋಜಿನಿಯಸ್ ಮೆಥಡ್ ಇಕ್ವೇಷನ್ ಯಾವ್ದಾದ್ರು ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ರೆ ಯು ಹ್ಯಾವ್ ಟು ಬೈ ಯೂಸಿಂಗ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗಿದ್ರೆ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಅದನ್ನ ನಾವು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಅಂಡ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂಡ್ equation reducible to homogeneous differential equation and equation reducible to linear differential equation, and sixth one is exact differential equations, and seventh one is integrating factor. Okay, these are the 7 methods we have to find. By using these 7 methods we have to find the first order and first degree differential equations. Okay, ಈ ಒಂದು 7 methods ಏನಿದೆ, ಈ ಒಂದು 7 methods ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ನ ಯೂಸ್ ಮಾಡಿಕೊಂಡು ನಾವು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅನ್ನೋದು ಸಾಲ್ವ್ ಮಾಡ್ತೇವೆ. ಓಕೆ, ನಾನು ಪ್ರತಿಯೊಂದು ಪ್ರಾಬ್ಲಮ್ ಏನ್ 10 to 15 ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನೋದು ಸಾಲ್ವ್ ಮಾಡ್ತೀನೋ ಆ ಒಂದು 10 to 15 ಪ್ರಾಬ್ಲಮ್ಸ್ ಅಲ್ಲಿ ಈ ಎಲ್ಲಾ ಒಂದು ಮೆಥಡ್ಸ್ ಅನ್ನೋದು ಕವರ್ ಮಾಡ್ತೀನಿ. ಓಕೆ, ಹೇಗೆ ಇಂತ ಒಂದು ಪ್ರಾಬ್ಲಮ್ಸ್ ಕೊಟ್ಟಾಗ ಹೇಗೆ ಐಡೆಂಟಿಫೈ ಮಾಡಬೇಕು, ಕೊಟ್ಟಿರೋ ಕ್ವಶನ್ ಯಾವ ಮೆಥಡ್ ನಿಂದ ನಾವು ಸಾಲ್ವ್ ಮಾಡಬೇಕು ಅನ್ನೋದು ಕೂಡ, ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡಿ, ಈ ಕ್ವಶನ್ ಸೊಲ್ಯೂಷನ್ ನೋಡೋಣ. ಇದು dy by dx is equal to x plus 1 by 2 minus y ಕೊಟ್ಟಿದೆ. ಓಕೆ, where y not equal to 2. ಓಕೆ, this is the given differential equation. ಓಕೆ, ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 minus y dy is equal to x plus 1 dx. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಹೀಗೆ ಬರುತ್ತೆ. ಓಕೆ, ಡಿಫರೆನ್ಷಿಯಲ್ ಇಕ್ವೇಷನ್ ನಾವು ಈ ಫಾರ್ಮ್ ಅಲ್ಲಿ ಬರ್ಕೊಂಡ್ರಿ. ಓಕೆ, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು ಈ ಫಾರ್ಮ್ ಅಲ್ಲಿ ಇದ್ರೆ ನೋಡಿ, f of x dx plus f of y dy is equal to 0. ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು ಈ ಫಾರ್ಮ್ ಅಲ್ಲಿ ಇದೆ ಅಂದ್ರೆ dx ಕೋಎಫಿಷಿಯಂಟ್ ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇರಬೇಕು, dy ಕೋಎಫಿಷಿಯಂಟ್ಸ್ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಇರಬೇಕು. ಓಕೆ, ಈ ಕೊಟ್ಟಿರೋ ಡಿಫರೆನ್ಷಿಯಲ್ ಈ ಫಾರ್ಮ್ ಅಲ್ಲಿ ಇದ್ರೆ ಇಂತ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ನ ಓಕೆ ನಾವು ಏನಂತದ್ದು ವೇರಿಯಬಲ್ ಸೆಪರೇಬಲ್ ಮೆಥಡ್ ನಿಂದ ಯೂಸ್ ಮಾಡ್ತೀವಿ. ಬೈ ಯೂಸಿಂಗ್ ವೇರಿಯಬಲ್ ಸೆಪರೇಬಲ್ ಮೆಥಡ್ ವಿ ಹ್ಯಾವ್ ಟು ಫೈಂಡ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ದಿಸ್ ಇಸ್ ದಿ ಜನರಲ್ ಡಿಫರೆನ್ಷಿಯಲ್ ಇಕ್ವೇಷನ್. ಬೈ ಯೂಸಿಂಗ್ ದಿ ವೇರಿಯಬಲ್ ಸೆಪರೇಬಲ್ ಮೆಥಡ್ ಯೂಸ್ ಮಾಡಿ ನಾವು ವಿ ಹ್ಯಾವ್ ಟು ಫೈಂಡ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಇದಕ್ಕೆ ಸೊಲ್ಯೂಷನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪಲ್ ಏನಿಲ್ಲ, ಇದ್ರಿಗೆ ಇಂಟಿಗ್ರೇಷನ್ ಮಾಡಿ. ಓಕೆ, ಇದ್ರಿಗೆ ಇಂಟಿಗ್ರೇಷನ್ ಮಾಡಿದ್ರೆ ನಮ್ಗೆ ಇದ್ರದ್ದು ಇಂಟಿಗ್ರೇಷನ್ ಏನ್ ಬರುತ್ತೆ, ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಕ್ಯಾಪಿಟಲ್ ಎಫ್ ಆಫ್ ವೈ ಸಮಥಿಂಗ್ ಕಾನ್ಸ್ಟೆಂಟ್. ಓಕೆ, ಈ ಫಾರ್ಮ್ ಅಲ್ಲಿ ಬರುತ್ತೆ ನಮ್ಗೆ ಇದ್ರದ್ದು ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್. 0 ಇಂಟಿಗ್ರೇಷನ್ ಆಫ್ 0 ಏನು ಕಾನ್ಸ್ಟೆಂಟ್ ಬರುತ್ತೆ. ಇದನ್ನ ಬೇಕಾದ್ರೆ ಈಗೂ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್. ನೋಡಿ, ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನ್ ಬರುತ್ತೆ, 0. ಓಕೆ, 0 ನಾನು ಈಗ ಬರ್ಕೊಂಡಿದ್ದೀನಿ ನೋಡಿ, 0 ನಾನು ಈಗ ಬರ್ಕೊಂಡಿದ್ದೀನಿ ಅಷ್ಟೇ. ಇಂಟಿಗ್ರೇಷನ್ ಆಫ್ 0 ಇಂಟಿಗ್ರೇಷನ್ ಆಫ್ ಡಿ ಆಫ್ ಸಿ ಅಂತ ಬರ್ಕೊಂಡಿದ್ದೀನಿ. ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು, 0. ಓಕೆ, ಇಲ್ಲಿ ನೋಡಿ ಈ ಡಿ ಇಂಟಿಗ್ರೇಷನ್ ಗೆಟ್ ಕ್ಯಾನ್ಸಲ್, ನನಗೆ ಸಿ ಬರುತ್ತೆ. ಓಕೆ, ದಿಸ್ ಇಸ್ ದ ಜನರಲ್ ಸೊಲ್ಯೂಷನ್ ಫಾರ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಇಂಥ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ನಾವು ಬೈ ಯೂಸಿಂಗ್ ವೇರಿಯಬಲ್ ಸೆಪರೇಬಲ್ ಮೆಥಡ್ ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ನೋಡಿ ಈ ಕೊಟ್ಟಿರೋ ಒಂದು ಪ್ರಾಬ್ಲಮ್ ಅನ್ನೋದು ಈ ಫಾರ್ಮ್ ಅಲ್ಲಿ ಇದೆಯಾ ನೋಡಿ, dx ಕೋಎಫಿಷಿಯಂಟ್ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಇದೆ ಅಂಡ್ dy ಕೋಎಫಿಷಿಯಂಟ್ಸ್ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಇದೆ. ಓಕೆ, dy ಕೋಎಫಿಷಿಯಂಟ್ಸ್ ಈಗಿದ್ದಾಗ ನಾವೇನ್ ಮಾಡ್ತೀವಿ, ಇದಕ್ಕೆ ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿ. ಓಕೆ, ನಾನು ಇನ್ನೊಂದು ಸ್ಟೆಪ್ ಬರೀತೀನಿ ನೋಡಿ, ಇಂಟಿಗ್ರೇಷನ್ ಆಫ್ 2 - y
dy is equal to integration of x plus 1 dx. ಓಕೆ, ಈಗ ಬಂತಲ್ಲ ಡಿಫರೆನ್ಷಿಯಲ್ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ಗೆ ಬೈ ಯೂಸಿಂಗ್ ವೇರಿಯಬಲ್ ಸೆಪರೇಬಲ್ ಮೆಥಡ್ ಇಂದ ಸಾಲ್ವ್ ಮಾಡಿದ್ವಿ. ವೇರಿಯಬಲ್ ಸೆಪರೇಬಲ್ ಮೆಥಡ್ ಯೂಸ್ ಮಾಡಿ ನಾವು ಈಗ ಬರ್ಕೊಂಡ್ರೆ ಮತ್ತೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ವಿ. ಮತ್ತೆ ಇದನ್ನ ಸಪರೇಟ್ ಬರ್ಕೊಳ್ಳಿ. 2 of dy minus integration y dy is equal to integration of x dx plus integration of dx. ಓಕೆ, ಮತ್ತೆ ಇಂಟಿಗ್ರೇಷನ್ ಆಫ್ 2 ಅನ್ನೋದು ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ dy ಏನು y minus integration of y ಏನು y square by 2 this equal to integration of x ಏನು x square by 2 plus integration of dx ಏನು x. ಓಕೆ, ಈಗ ಬಂತಲ್ಲ ಡಿಫರೆನ್ಷಿಯಲ್ ಇಕ್ವೇಶನ್. ಇದು ಇಂಟಿಗ್ರೇಷನ್ ಬಂದಿದ್ದಾದ್ಮೇಲೆ ವಿ ಹ್ಯಾವ್ ಟು ಆಡ್ ಕಾನ್ಸ್ಟೆಂಟ್. ಇಲ್ಲಾದ್ರೂ ಆಡ್ ಮಾಡಿ, ಈ ಕಡೆ ಆದ್ರೂ ಆಡ್ ಮಾಡಿ, ನೀವು ಇಷ್ಟ. ಈ ಕಡೆ ಆದ್ರೂ ಕಾನ್ಸ್ಟೆಂಟ್ ನ ಆಡ್ ಮಾಡ್ಕೊಳ್ಳಿ. ದಿಸ್ ಇಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ಜನರಲ್ ಸೊಲ್ಯೂಷನ್ ಫಾರ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆ, ಇದನ್ನ ನಾವು ಫರ್ದರ್ ಕೂಡ ಸಿಂಪ್ಲಿಫೈ, ಇಲ್ಲಿಗೆ ಸ್ಟಾಪ್ ಮಾಡಬಹುದು, ಇಲ್ಲ ಅಂದ್ರೆ ಇದನ್ನ ಫರ್ದರ್ ಕೂಡ ಸಿಂಪ್ಲಿಫೈ ಮಾಡ್ಕೊಬಹುದು. ಹೇಗೆ ಸಿಂಪ್ಲಿಫೈ ಮಾಡುತ್ತೀರಾ ನೋಡಿ. ಈ ಒಂದು ಟರ್ಮ್ ಈ ಕಡೆ ಕಳಿಸ್ಕೊಳ್ಳಿ. ಏನ್ ಬರುತ್ತೆ? x ಸ್ಕ್ವೇರ್ ಬೈ 2 ಪ್ಲಸ್ ನೋಡಿ ಮೈನಸ್ y ಸ್ಕ್ವೇರ್ ಬೈ 2 ಅನ್ನೋದು ಪ್ಲಸ್ y ಸ್ಕ್ವೇರ್ ಬೈ 2 ಆಗುತ್ತೆ. ಅಂಡ್ ಪ್ಲಸ್ x ಇದು ಮೈನಸ್ ಆಗುತ್ತೆ. ಈ ಕಡೆ ಹೋಗಿದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ 2y. ಓಕೆ, ಮತ್ತೆ ಪ್ಲಸ್ c ಇಸ್ ಈಕ್ವಲ್ ಟು 0 ಬರುತ್ತೆ. ಓಕೆ, ದಿಸ್ ಇಸ್ ಈಗಾದ್ರೂ ಬರ್ಕೊಬಹುದು. ಇಲ್ಲ ಅಂದ್ರೆ ಮತ್ತೆ ನೀವು ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ಇಲ್ಲಿ 2 ಕಾಮನ್ ತಗೊಂಡ್ರೆ ಏನ್ ಬರುತ್ತೆ? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ 2 ಪ್ಲಸ್ x ಮೈನಸ್ 2y ಪ್ಲಸ್ c ಇಸ್ ಈಕ್ವಲ್ ಟು 0. ಓಕೆ, ಈಗ ಬಂತಲ್ಲ. ಮತ್ತೆ ಇದನ್ನ ಇನ್ನೊಂದು ಫರ್ದರ್ ಸ್ಟೆಪ್ ಮಾಡಿದ್ರೆ ಏನ್ ಬರುತ್ತೆ? ಇದು ನೋಡಿ, ಮಲ್ಟಿಪ್ಲೈ ಅಂಡ್ 2 ಮಾಡಿ ಇದನ್ನ ಈಗ ಒಂದು 2 ನ ಎಲಿಮಿನೇಟ್ ಮಾಡ್ಬೇಕು. ಅದ್ರಿಗೆ ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್. ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇಲ್ಲಿ ಮಲ್ಟಿಪ್ಲೈ 2 ಮಾಡಿದ್ರೆ 2 ಇಂಟು ಇದು ಓವರ್ ಆಲ್ ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 2 ಟು ಕ್ಯಾನ್ಸಲ್ ಆಗುತ್ತೆ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2x ಮೈನಸ್ 2 2 4y ಪ್ಲಸ್ 2c ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ 2c, 2 ಅನ್ನೋದು ಕಾನ್ಸ್ಟೆಂಟ್, c ಅನ್ನೋದು ಕಾನ್ಸ್ಟೆಂಟ್. ಅಗೈನ್ ಇದು ಮತ್ತೆ ನಮಗೆ ಕಾನ್ಸ್ಟೆಂಟ್ ಬರುತ್ತೆ. ಓಕೆ, ಮತ್ತೆ ಸಿ ನೇ ಬರ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ಕೆ ಅಂತ ಬರ್ಕೊಳ್ಳಿ. ವೇರ್ 2c ಇಸ್ ಈಕ್ವಲ್ ಟು ಕೆ ಕಾನ್ಸ್ಟೆಂಟ್ ಈಗೂ ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀವು ಸಿ ಬರ್ಕೊಂಡ್ರು ನೋ ಪ್ರಾಬ್ಲಮ್. ಓಕೆ, ದಿಸ್ ಈಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2x ಮೈನಸ್ 4y ಈಸ್ ಈಕ್ವಲ್ ಟು ಕೆ ಅಂತ ಬರ್ಕೊಳ್ಳಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಈ ಕೆ ನ ನೀವು ಈ ಕಡೆ ಕಳಿಸ್ಕೊಳ್ಳಿ, ಈ ಕಡೆ ಬರ್ಕೊಳ್ಳಿ. ನೋಡಿ, ಈ ಕೆ ಈ ಕಡೆ ಕಳಿಸಿದ್ರೆ ಆಗುತ್ತೆ ಮೈನಸ್ ಕೆ ಆಗುತ್ತೆ. ಮೈನಸ್ ಅನ್ನೋದು ನೆಗೆಟಿವ್ ಟರ್ಮ್, ಕೆ ಅನ್ನೋದು ಕಾನ್ಸ್ಟೆಂಟ್. ಅಗೇನ್ ನಮ್ಗೆ ಕಾನ್ಸ್ಟೆಂಟ್ ಬರುತ್ತೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಈಗ ಡಿಫರೆನ್ಷಿಯಲ್ ಇಕ್ವೇಶನ್ ನಾವು ಸಾಲ್ವ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅನದರ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಇದು ದಿಸ್ ಇಸ್ ದಿ ವೇರಿಯಬಲ್ ಮೆಥಡ್, ಸೆಪರೇಬಲ್ ಮೆಥಡ್. ವೇರಿಯಬಲ್ ಸೆಪರೇಬಲ್ ಮೆಥಡ್ ನ ಯೂಸ್ ಮಾಡಿ we have to solve this type of differential equation. ಓಕೆ, ಗೊತ್ತಾಯ್ತಲ್ಲ ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಂದ್ರೆ ಏನು. ಓಕೆ, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್